ಈ ಪ್ಯಾರಾಮೆಟ್ರಿಕ್ ಡಿಫ್ರೆನ್ಸಿಯೇಷನಲ್ಲಿ ಎರಡು ರೀತಿಯಲ್ಲಿ ನೀವು ಪ್ರಾಬ್ಲಮ್ ಬರ್ಬೋದು. ಒಂದರಲ್ಲಿ ಅವರೇ ಖುದ್ದಾಗಿ ಕೊಡ್ತಾರೆ ಪ್ಯಾರಾಮೀಟರ್ಸ್ನ. ಸೊ ಇಲ್ಲೇನು ಮಾಡಬೇಕು ಅಂತ ಹೇಳಿದ್ರೆ ನಾವು dx/dt ಕಂಡುಹಿಡಿದುಕೊಂಡು dy/dt ಕಂಡುಹಿಡಿದುಕೊಂಡು ಮುಂದುವರಿಬೇಕು. ಇದು ಮೊದಲೇ ಡಿಸ್ಕಸ್ ಮಾಡಿದ್ದೀವಿ. ಇನ್ನೊಂದರಲ್ಲಿ ಏನಾಗುತ್ತೆ ಅಂತ ಹೇಳಿದ್ರೆ ಅವರು ಇಂಪ್ಲಿಸಿಟ್ ಫಾರ್ಮಲ್ಲಿ ಕೊಡ್ತಾರೆ. ಅಂತ ಹೇಳಿದ್ರೆ ಇಲ್ಲಿ ಈ ರೀತಿಯಲ್ಲಿ ಕೊಡ್ತಾರೆ, ಯಾವುದೇ ಪ್ಯಾರಾಮೀಟರ್ ಕೊಡಲ್ಲ. ಈ ಥರ ಬಂದಾಗ ವಾಟ್ ವಿ ಕ್ಯಾನ್ ಡೂ ಇಸ್, ಈ ಥರ ಇಂಪ್ಲಿಸಿಟ್ ಫಾರ್ಮಲ್ಲಿ ಬಂದಾಗ ನಮ್ಗೆ ಆಯಿತು ಅಂತ ಹೇಳಿದ್ರೆ ವಿ ಕ್ಯಾನ್ ಟೇಕ್ ಸಮ್ ವ್ಯಾಲ್ಯೂಸ್. ಗೊತ್ತಾಯಿತು ಅಂತ ಹೇಳಿದ್ರೆ ವಿ ಕ್ಯಾನ್ ಟೇಕ್ ಸಮ್ ವ್ಯಾಲ್ಯೂಸ್. ಎಕ್ಸಾಂಪಲ್ ಈ ಕೇಸಲ್ಲಿ ನಾನು ಈ ಥರ ತೊಗೊಬೋದು. ಇದು ತಗೋತು ಅಂತ ಹೇಳಿದ್ರೆ ಈ ಪ್ರಶ್ನೆ ಸುಲಭ ಆಗುತ್ತೆ. ಸೊ ಇದೇ ತೊಗೊಬೇಕು, ಏನಕ್ಕೆ ತೊಗೊಬೇಕು ಅವೆಲ್ಲ ನೀವು ಹೋಗ್ತಾ ಅರ್ಥ ಆಗುತ್ತೆ ತಕ್ಷಣಕ್ಕೆ ಹೇಳಿದ ಕಾಲ. ಬಟ್ ಏನಂತ ಹೇಳಿದ್ರೆ ಇದನ್ನು ನಾವು ಪ್ಯಾರಾಮೀಟರ್ ಎಸ್ಟಾಬ್ಲಿಷ್ ಮಾಡಿ ಅದಾಯಿತು ಅಂದಮೇಲೆ ವಿ ವಿಲ್ ಥಿಂಕ್ ಆಫ್ dx/dt dy/dt ಇದರ ಕಂಡುಹಿಡಿದುಕೊಂಡು ಮುಂದುವರಿತೀವಿ. ಸರಿನಾ? ಸೊ ಇದೇ ಏನಕ್ಕೆ ಪ್ಯಾರಾಮೀಟರ್ ತೊಗೊಬೇಕು ಅದೆಲ್ಲ ಹೋಗ್ತಾ ತಿಳಿಯುತ್ತೆ.